ಹರಳಿ ಹೋಬಳಿಯ ಕಡೆಗರ್ಜೆ ಗ್ರಾಮದ ಮಹೇಶ್ ಗೌಡರ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಲು ಮುಂದಾದ ಒಂಟಿ ಕಾಡಾನೆ ಹತ್ತಿರದ ದಾಸ್ತಾನು ಕೊಠಡಿಯ ಮೇಲೆ ಹತ್ತಿ ಜೀವ ಉಳಿಸಲು ಅರಸಾಹಸ ಪಟ್ಟ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಒಂದು ವಾರದ ಹಿಂದೆ ಮಕಾನ ಎಂದು ಗುರುತಿಸಲಾದ ಒಂಟಿ ಕಾಡಾನೆಯೊಂದು ಕಾಫಿ ತೋಟದಿಂದ ವಾಪಸ್ಸು ಮನೆಗೆ ತೆರಳುತ್ತಿದ್ದ ವೇಳೆ ಮಹೇಶ್ ಗೌಡರನ್ನು ಕಂಡು ಬೆನ್ನಟ್ಟಿದೆ. ಅದರಿಂದ ಅರಸಾಹಸ ಪಟ್ಟು ತಪ್ಪಿಸಿಕೊಂಡ ಅವರು ಸ್ವಲ್ಪ ದೂರದಲ್ಲಿ ಇದ್ದ ದಾಸ್ತಾನು ಕೊಠಡಿಯ ಮೇಲೇರಿ ತನ್ನ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಪ್ರಾಣಿ ಪಕ್ಷಿಗಳ ಬಗ್ಗೆ ಅಪಾರ ಪ್ರೀತಿ ಹೊಂದಿರುವ ಅವರು ಕೈ ಮುಗಿದು ಪ್ರಾರ್ಥಿಸುವ ದೃಶ್ಯವು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸುಮಾರು ಅರ್ಧ ಗಂಟೆಗಳ ಕಾಲ ಕಾಡಾನೆಯು ಮನೆಯ ಸುತ್ತಲೂ ಸುತ್ತುತ್ತಾ ಕೆಳಗಿಳಿಯಲೆಂದು ಕಾದು ಓಡಾಡುತ್ತಿತ್ತು. ನಂತರ ಅಲ್ಲಿಯೇ ನಿಟ್ಟುಸಿರು ಬಿಡುತ್ತಿದ್ದ ಅವರು ಸ್ಥಳೀಯರಿಗೆ ಕರೆ ಮಾಡಿದ್ದರಿಂದ ಕೆಲವು ಹೊತ್ತಿನಲ್ಲಿ ಸ್ಥಳೀಯರು ಬಂದ ನಂತರ ಕೆಳಗಿಳಿದು ಬಂದಿದ್ದಾರೆ. ಇದಲ್ಲದೆ ಅಲ್ಲಿಂದ ಕಾಲ್ಕಿತ್ತ ಕಾಡಾನೆ ಬೇಲೂರು ಮುಖ್ಯ ರಸ್ತೆಯಲ್ಲಿ ಗೀಳಿಡುತ್ತಾ ಅಲ್ಲಿ ಇಲ್ಲಿ ಓಡಾಡುತ್ತಾ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಮಹಿಳೆಯನ್ನು ಸಹ ಬೆನ್ನಟ್ಟಿದೆ. ಇದಾದ ಬಳಿಕ ಸುಮಾರು ಅರ್ಧ ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾ ಆನೆ ಕಾರ್ಯಪಡೆ ಸಿಬ್ಬಂದಿಗಳು ಪಟಾಕಿ ಹೊಡೆದು ಬೇರೆಡೆ ಓಡಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುತ್ತಾರೆ. ಏನೇ ಆಗಲಿ ಇಂತಹ ಘಟನೆಗಳು ನೋಡಿದರೆ ಆನೆ ಇರುವ ಮಲೆನಾಡಿಗರ ಬದುಕು ಎಂತಹ ಕಠಿಣವಾಗಿದೆ ಎಂದು ಅರ್ಥವಾಗುತ್ತೆ. ಇದಕ್ಕೆ ಶಾಶ್ವತ ನಿಯಂತ್ರಣಕ್ಕೆ ಸರ್ಕಾರ ಯಾವ ಯೋಜನೆ ರೂಪಿಸುತ್ತದೆಯೋ ಕಾದು ನೋಡಬೇಕಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಅಲ್ಲಿ ಆ ಫೌಂಡೇಶನ್ ಪಕ್ಕ ಹಲಸಿನ ಮರ ಒಂದಿದೆ. ಅದು ಹಲಸಿನ ಹಣ್ಣು ಒಂದು ಕೆಳಗಡೆ ಬಿದ್ದಿತ್ತು. ಅದನ್ನ ತಗೊಬಂದು ರೋಡಿಗೆ ಹಾಕಿ ತುಣಿದು ಅದು ತಿಂದು ಮತ್ತೆ ಇಲ್ಲೊಂದು ಮರ ಇದೆ ನೋಡಿ ಹಲಸಿನ ಮರ, ಇಲ್ಲಿ ಇದ್ರಲ್ಲಿ ಬಂದು ಎಲ್ಲ ಬಡ್ದು ನೋಡ್ಬಿಟ್ಟು ಕೆಡವಿಲ್ಲ ಅಲೋ ಹೆಣ್ಣಾದ್ರೆ ಮಾತ್ರ ಇದ್ರೆ ಮಾತ್ರ ಕೆಡಗೋದು. ಅದೊಂದು ನೋಡೋಣ ಅಷ್ಟೇ ತನಕ. ಹಲೋ ಪೂರ್ತಿ ಏನು ಬೇಡ, ಅದೇ ಹಸಿನ ಹಣ್ಣು ಮರ್ತಕ್ಕ ಬರ್ತಾರೆ. ಲೇಟಾ ಈಗಲೇ ಬರ್ತೇನೆ? ಇಲ್ಲ, ಅದು ಇನ್ನೂ 20 ನಿಮಿಷ. ಕ್ಯಾಮ್ರಾ ಇದ್ರಲ್ಲಿ ಐತಾ? ಕಡೆ ಕ್ಯಾಮ್ರಾ ಎಲ್ಲಿರೋದು? ಸುಮಾರು ಕವರ್ ಮಾಡಿತ್ತಲ್ಲ. ಆಫೀಸ್ ಮುಂದ್ಗಡೆ ಒಂದಿದೆ, 4 ಕ್ಯಾಮ್ರಾ ಇದಾವೆ. ಅವೆಲ್ಲ ಸೇರಿ ಕವರ್ ಮಾಡಿರ್ತಲ್ಲ? ಇಲ್ಲ, ಅದೊಂದು ಕ್ಯಾಮ್ರಾ ಕವರ್ ಆಗಿದೆ, ಮತ್ತೆ ಇಲ್ಲೊಂದು ಕ್ಯಾಮ್ರಾ ಇದೆ. ರೌಂಡಾ? ಅಲ್ಲ, ಈ ಕಡೆಗೆ ಇರೋದು ಎಲ್ಲ ಕವರ್ ಮಾಡಿತ್ತು ಅಲ್ಲ? ಅದು ಅಲ್ಲಿ ತಾರ್ ರೋಡ್ ತನಕ ಕಾಣುತ್ತ. ಈ ಕಡೆ ಸಿಮೆಂಟ್ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿ ತನಕ ಕಾಣುತ್ತೆ ಈ ರೋಡ್. ಅವ್ರಿಗೆ ಏನು ಎಲ್ಲ ನೆತ್ತಿಗೇರಿ ಇರಬೇಕು ಅವತ್ತು. ಅದು ಒಂದು ಚಮ್ ನೀರು ಕೊಡೋದು ಅಂತ ಅಂದರು. ಇಲ್ಲೇ ಅಲ್ಲಿ ಮನೆಗೆ ಒಂದೇ ಕೊಡ್ತಾರೆ ಅವತ್ತು. ಉಳಿದಿರೋದೇ ಪುಣ್ಯ. ಇನ್ನೊಂಚೂರು ಇನ್ನೂ ದೂರದಲ್ಲೇ ಇದ್ರೆ ಓಡಕ್ಕಾತಿರಲ್ಲ ಅವರು ಅಲ್ವಾ? ಅಲ್ಲಿ ಇನ್ನೊಂದು ಕ್ಯಾಮ್ರಾ ಇದೆ ಅಣ್ಣ, ಅದು ಅಲ್ಲಿ ಆ ಟರ್ನಲ್ಲಿ ಬೆರ್ಸ್ಕ ಬಂದಿದ್ದು. ಏನು ತಿರ್ಚ್ಕ ಬಂದಿದೆ ಗೊತ್ತಾ ಅದು ಅಲ್ವಾ? ಶುರುವಾಯ್ತು. ಓಡಿಸ್ಕೊ ಬರ್ಬೇಕಾದ್ರೆ ಅವ್ರು ಏನು ಮಾಡಿದ್ರು, ಆ ಕಡೆ ಈ ಕಡೆ ನೋಡಕ್ ಆಗ್ತಾನೆ ಸೀದಾ ಬಂದ್ಬಿಟ್ಟು ಗೇಟ್ ಓಪನ್ ಮಾಡ್ಬಿಟ್ಟು ಬಂದು RCC ಮೇಲೆ ಹತ್ಬಿಟ್ರು ಈ ಕಡೆ. ಆಮೇಲೆ ಹೆಂಗೆ ಹೋಯ್ತದು? ಮತ್ತೆ ಸೀದಾ ರೋಡಲ್ಲಿ ಹೋಯ್ತು ಕೆಳಗೆ. ಯಾರು ಇಲ್ಲಿ ಒಂದು ಅರ್ಧ ಗಂಟೆ ನಿಂತಿತ್ತು ಇಲ್ಲಿ. ಆಮೇಲೆ ಮೇಲಿರೋದೆಲ್ಲ ನೋಡ್ತಾ ಇದೆ, ಇಲ್ಲಿ ತಿರುಗಾಡ್ತಾ ಇತ್ತು. ಅದ್ರ ಮೇಲೆ ರೋಡಿಗೆ ಹೋಯ್ತು, ಸೀದಾ ರೋಡಲ್ಲೇ ಬಂದು ಅಲ್ಲಿ ಬಂದು ರೋಡ್ ಬ್ಲಾಕ್ ಆಯ್ತು. ಅಲ್ಲಿ ಅದು ಇದೆಲ್ಲ ಬೋರ್ಡ್ ಎಲ್ಲ ಪೂರ್ತಿ ಉಡಿಸಿ ಗಾಡಿ ಎಲ್ಲ ಅಲ್ಲಲ್ಲೇ ಸ್ಟಾಪ್ ಆಗಿತ್ತು.